ಫ್ರೆಂಡ್ಸ್, ವೆಲ್ಕಮ್ ಟು NEP ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ BSc 5th ಸೆಮಿಸ್ಟರ್ನ ಎಕ್ಸಾಮ್ ಟೈಮ್ ಟೇಬಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಯೂನಿವರ್ಸಿಟಿಯಿಂದ ಬಂದಂತಹ ಪ್ರೊವಿಷನಲ್ ಟೈಮ್ ಟೇಬಲ್. ಸೊ ಪ್ರೊವಿಷನಲ್ ಅಂದರೆ ಟೆಂಪ್ರರಿ ಟೈಮ್ ಟೇಬಲ್. ಕೆಲವೊಂದು ಸರ್ತಿ ಏನಾಗುತ್ತೆ, ಈ ಪ್ರೊವಿಷನಲ್ ಟೈಮ್ ಟೇಬಲನ್ನೇ ಯೂನಿವರ್ಸಿಟಿಯವರು ಪರ್ಮನೆಂಟ್ ಟೈಮ್ ಟೇಬಲ್ ಆಗಿ ಫೈನಲ್ ಮಾಡ್ತಾರೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೈಮ್ ಟೇಬಲ್ನ ಕರೆಕ್ಟಾಗಿ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟಿಗೆ 7ನೇ ತಾರೀಕು ಜನವರಿ 2025 ಎರಡು ಪರೀಕ್ಷೆ ಇದೆ. ಒಂದು ಸೈಬರ್ ಸೆಕ್ಯೂರಿಟಿ, ಇನ್ನೊಂದು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. 8ನೇ ತಾರೀಕು ಕೂಡ ಎರಡು ಪರೀಕ್ಷೆ ಇದೆ. ಪ್ಲಾಂಟ್ ಮಾರ್ಫಾಲಜಿ ಆ್ಯಂಡ್ ಟ್ಯಾಕ್ಸಾನಮಿ ಅಂದರೆ ಬಾಟ್ನಿ ಪರೀಕ್ಷೆ. ಅದಾದ ನಂತರ ಎಲಿಮೆಂಟ್ಸ್ ಆಫ್ ಅಟೋಮಿಕ್ ಮೊಲಿಕ್ಯುಲರ್ ಆ್ಯಂಡ್ ಲೇಸರ್ ಫಿಸಿಕ್ಸ್. ಸೊ ಇದು ಫಿಸಿಕ್ಸ್ ಎಕ್ಸಾಮ್, ಫಿಸಿಕ್ಸ್ ಪೇಪರ್. ಅದಾದ ನಂತರ 9ನೇ ತಾರೀಕು ಕೆಮಿಸ್ಟ್ರಿ ಇದೆ. ಅದಾದ ನಂತರ ಪ್ರೋಗ್ರಾಮಿಂಗ್ ಇನ್ ಪೈಥಾನ್ ಇದೆ. ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಪೇಪರ್ ಇದೆ. ಅದೇ ದಿನ 9ನೇ ತಾರೀಕು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ 2 ಇದೆ. ಅದಾದ ನಂತರ 10ನೇ ತಾರೀಕು ಎರಡು ಪರೀಕ್ಷೆ ಇದೆ. ರಿಯಲ್ ಅನಲೈಸಿಸ್ 2 ಆ್ಯಂಡ್ ಕಾಂಪ್ಲೆಕ್ಸ್ ಅನಲೈಸಿಸ್ ಮತ್ತು ನಾನ್ ಕೋಆರ್ಡಿನೇಟ್ಸ್ ಆ್ಯಂಡ್ ಎಕನಾಮಿಕ್ ಜಿಯಾಲಜಿ. ಇನ್ನು 11ನೇ ತಾರೀಕು ಸುಮಾರು 1, 2, 3, 4, 5 ವಿಷಯಗಳ ಒಂದು ಪರೀಕ್ಷೆ ಇದೆ. ಅದು ಡಿಜಿಟಲ್ ಫಾರೆನ್ಸಿಕ್ಸ್ ಆ್ಯಂಡ್ ಸೈಬರ್ ಕ್ರೈಮ್, ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಆ್ಯಂಡ್ GPS, ಪ್ಲಾಂಟ್ ಆ್ಯಂಡ್ ಅನಿಮಲ್ ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಮ್ಯಾಟ್ರಿಕ್ಸ್ ಅಲ್ಜಿಬ್ರಾ ಆ್ಯಂಡ್ ರಿಗ್ರೆಷನ್ ಅನಲೈಸಿಸ್. ಈ ಎಲ್ಲ ವಿಷಯಗಳ ಪರೀಕ್ಷೆ 11ನೇ ತಾರೀಕು ಜನವರಿಲಿ ಆಗುತ್ತೆ. ಅದಾದ ನಂತರ 13ನೇ ತಾರೀಕು ಜನವರಿಲಿ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್ ಇದೆ ಮತ್ತು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಈ ಒಂದು ವಿಷಯದ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಂದು ವಿಷಯದ ಮೇಲೆ ನಾವು ನಮ್ಮ ಟೀಮ್ನವರು ಸೇರಿ 5 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ನಾವು ಆಲ್ರೆಡಿ ಈಗ 4 ಮಾಡೆಲ್ ಕ್ವಶನ್ ಪೇಪರ್ನ ಸೀರೀಸ್ 1, ಸೀರೀಸ್ 2, ಸೀರೀಸ್ 3 ಆ್ಯಂಡ್ ಸೀರೀಸ್ 4 ಆಗಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನು ಎಕ್ಸಾಮ್ ಇನ್ನೂ 1-2 ದಿನ ಇರ್ತಾ ಮುಂಚೆನೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಕ್ವಶನ್ಸ್ ಅಂದರೆ ಹಾಟ್ ಕ್ವಶನ್ಸ್ಗಳ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ನೀವು ನೋಡಿ ಯೂಸ್ ಮಾಡ್ಕೊಳ್ಳಿ, ಎಕ್ಸಾಮ್ ಪ್ರಿಪೇರ್ ಮಾಡ್ಕೊಳ್ಳಿ. ಅದಾದ ನಂತರ 15ನೇ ತಾರೀಕು 3 ಪರೀಕ್ಷೆ ಇದೆ. ಕೆಮಿಸ್ಟ್ರಿ ಇದೆ, ಕಂಪ್ಯೂಟರ್ ನೆಟ್ವರ್ಕ್ಸ್ ಇದೆ ಮತ್ತು ಮೈಕ್ರೋ ಪ್ರೊಸೆಸರ್, ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ಸ್. ಈ 3 ವಿಷಯಗಳ ಒಂದು ಪರೀಕ್ಷೆ 15ನೇ ತಾರೀಕಿದೆ. ಅದಾದ ನಂತರ 16ನೇ ತಾರೀಕು ವೆಕ್ಟರ್ ಕ್ಯಾಲ್ಕುಲಸ್ ಆ್ಯಂಡ್ ಅನಲೈಟಿಕಲ್ ಜಾಮೆಟ್ರಿ. ಅದೇ ದಿನ ಕೋಆರ್ಡಿನೇಟ್ಸ್ ಆ್ಯಂಡ್ ಕಂಪ್ಯಾರಿಟಿವ್ ಅನಾಟಮಿ ಇದೆ, ಅಂದರೆ ಇದು ಜಿಯಾಲಜಿ ಪೇಪರ್ 2. 17ನೇ ತಾರೀಕು ಡಿಜಿಟಲ್ ಫಾರೆನ್ಸಿಕ್ಸ್ ಆ್ಯಂಡ್ ಸೈಬರ್ ಕ್ರೈಮ್. ಅದೇ ದಿನ 17ನೇ ತಾರೀಕು ಜಿಯೋಕೆಮಿಸ್ಟ್ರಿ ಆ್ಯಂಡ್ ಮೈನಿಂಗ್ ಜಿಯಾಲಜಿ. ಸೊ ಇದು ನಿಮ್ಮ 5ನೇ ಸೆಮಿಸ್ಟರ್ನ ಒಂದು ಎಕ್ಸಾಮ್ ಟೈಮ್ ಟೇಬಲ್. ಈ ರೀತಿಯಾಗಿ ನಿಮ್ಮ ಪರೀಕ್ಷೆಗಳು ನಡೆಯುತ್ತವೆ. ಇನ್ನೂ ಯಾರಿಗಾದರೂ ಏನಾದರೂ ಡೌಟ್ಸ್ಗಳು ಅಥವಾ ಏನಾದರೂ ಅನುಮಾನಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ನಿಮಗೆ ಯಾವುದೇ ಥರದ ವಿಷಯದ ನೋಟ್ಸ್ ಅಥವಾ ಏನಾದರೂ ಒಂದು ಮಾಹಿತಿ ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ನಮಗೆ ಸಂಪರ್ಕ ಮಾಡಬಹುದು. ಸೊ ಇದು ಇವತ್ತಿನ ವಿಡಿಯೋ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಸ್ಟೇ ಟ್ಯೂನ್ ಟು NEP ಸೊಲ್ಯೂಷನ್ಸ್. ಬಾಯ್.